ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಅಖಾಡಕ್ಕೆ ಸಿಎಂ ಹಾಗೂ ಡಿಸಿಎಂ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ದಾವಣಗೆರೆ ಅಖಾಡಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಮುಸ್ಲಿಂ ನಾಯಕರ ಬಂಡಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅವರನ್ನ ಸಮಾಧಾನ ಮಾಡಲು ಪ್ರಯತ್ನಿಸುತ್ತೇವೆ ಅಂತ ಸಿಎಂ ಹೇಳಿದ್ದಾರೆ. ಅಲ್ಪಸಂಖ್ಯಾತ ನಾಯಕರು ಸೇರಿ ಒಮ್ಮತದ ನಿರ್ಧಾರ ಮಾಡಿದ್ದೇವೆ. ಸಾದಿಕ್ ಪೈಲ್ವಾನ್ ಅವರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡ್ತೇವೆ. ಈ ಉಪಚುನಾವಣೆಯನ್ನು ಸಹ ಗೆಲ್ತೇವೆ ಎಂಬ ಸಂಪೂರ್ಣ ವಿಶ್ವಾಸ ಇದೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡ್ತೇವೆ ಅಂತ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಯಾರೆಲ್ಲ ಅಂದ್ರೆ ಇದರಿಂದ ಯಾರಿಗೆ ಬೇಜಾರಾಗಿದೆ, ಅಸಮಾಧಾನ ಆಗಿದೆ, ಅವರ ಮನವನ್ನ ಒಲಿಸ್ತೇವೆ, ನಾವು ಖಂಡಿತ ಗೆದ್ದೇ ಗೆಲ್ತೇವೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಎರಡೂ ಕಡೆ ತಾವು ಗೆಲ್ತೇವೆ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿ ನಾವಲ್ಲಿ ಗೆದ್ಬಿಡ್ತೀವಿ ಅಂತ ಹೇಳಿ ಬಿಜೆಪಿ ಅವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಹಿಂದೆಲ್ಲ ಗೆದ್ದಿಲ್ಲ. ಕಳೆದ ಉಪಚುನಾವಣೆಗಳು ಹಿಂಗೆ ಹೇಳಿದ್ರು ಅವರು. ಬಸವರಾಜ್ ಮಗ, ದೇವೇಗೌಡ ಅಲ್ಲ ಕುಮಾರಸ್ವಾಮಿ ಮಗ, ಅವ್ರನ್ನೇ ಸೋಲಿಸ್ತಿದ್ವು ನಾವು. ಮತ್ತೆ ಅದರಿಂದ ಬಿಜೆಪಿ ಅವರು ಹೇಳ್ತಾರೆ ಪಾಪ, ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ, ಈ ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ, ಬೈ ಎಲೆಕ್ಷನ್ ನಲ್ಲಿ ನಾವು ಕಳೆದ ಬೈ ಎಲೆಕ್ಷನ್ ನಲ್ಲಿ ಸಾಬೀತು ಮಾಡಿದ್ದೀವಿ. ಅದನ್ನ ಎಲ್ಲರೂ ಕೂಡ ದಲಿತರು, ಹಿಂದುಳಿದವರು, ಬಡವರು, ರೈತರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನಮ್ಮ ಪರ ಇದ್ದಾರೆ. ಈ 2 ಎಲೆಕ್ಷನ್ ರಿಸಲ್ಟ್ ಮುಂದಿನ 28ರ ಎಲೆಕ್ಷನ್ಗೆ ದಿಕ್ಸೂಚಿ ಅಂತ ಹೇಳ್ತಾರೆ. ಯಾರು? ಬಿಜೆಪಿ ನಾವು ಗೆಲ್ಲದೇ ಇಲ್ವಲ್ಲ, ದಿಕ್ಸೂಚಿ ಏನ್ ಮಾಡ್ತಾರೆ? ಗೆಲ್ಲದೇ ಇಲ್ವಲ್ಲ ಅವ್ರಿಗೆ ಅವರು. ಅದೇ ದಿಕ್ಸೂಚಿ ಆಗ್ಬೋದೇನೋ, ಅದೇ ದಿಕ್ಸೂಚಿ ಆಗ್ಬೋದೇನೋ ಗೊತ್ತಾಗ್ಲಿಲ್ಲ. ನಾವು ಅಧಿಕಾರದಲ್ಲಿ ಇದ್ದೀವಿ.